ನಮಸ್ಕಾರ. ಸೊ ನಾವು ಅಲಿ ಗೋಟ್ ಫಾರ್ಮ್ ಅಂತ ಹೇಳ್ಬಿಟ್ಟು ದೊಡ್ಡಬಳ್ಳಾಪುರದ ಹತ್ರ ಬಂದಿದ್ದೀವಿ. ಸೊ ನನ್ನ ಲಾಸ್ಟ್ ಪ್ರೀವಿಯಸ್ 2-3 ವೀಡಿಯೋಸಲ್ಲಿ ನೋಡಿರ್ತೀರ ನೀವು, ಶಾರಿಕ್ ಅವ್ರ ಫಾರ್ಮ್ ಸೆಟಪ್ನ ತೋರಿಸ್ಕೊಟ್ಟಿದೆ. ಸೊ ಈಗ ಕೇಜ್ ಸೆಟಪ್ಸ್ನ ಏನು ಮಾಡಿದ್ದಾರೆ ಶಾರಿಕ್ ಅವರು ಅಂತ ಹೇಳ್ಬಿಟ್ಟು ಕೇಜ್ ಸೆಟಪ್ನ ನೋಡೋಣ. ಶಾರಿಕ್ ಅವರೇ ಸರ್ ನಮಸ್ತೆ. ನಮಸ್ತೆ ಶಾರಿಕ್ ಅವರೇ, ಚೆನ್ನಾಗಿದ್ದೀರಾ? ನೀವು ಚೆನ್ನಾಗಿದ್ದೀರಾ? ಸೊ ಈ ಕೇಜಸ್ ಅಲ್ಲಿ ಚೆನ್ನಾಗಿದ್ದೀನಿ ಸರ್. ಇದೆಲ್ಲ ಬೀಜದ ಮರಿಗಳು. ಓಕೆ. ಸೊ ನನಗೆ ಏನ್ ಹೇಳಿ ಅಂತ ಹೇಳಿದ್ರೆ ಈ ವಿಡಿಯೋ ಅಲ್ಲಿ ಈ ಕೇಜ್ ಅಲ್ಲಿ ಒಂದು ಮರಿ ಇದೆ. ಈ ಮರಿ ತೋರಿಸಿ, ಈ ಮರಿ ಬ್ರೀಡ್ ಯಾವುದು, ಎಷ್ಟೆಲ್ಲಗೈತೆ, ಏನ್ ತೂಕ, 1 by 1 ತೋರಿಸಿ ನನಗೆ ಡೀಟೇಲ್ಸ್ ತಗೊಂಡು ಎಲ್ಲ ಕೇಜಸ್ ನ ಕವರ್ ಮಾಡೋಣ. ರೈಟ್ ಸರ್. ಓಕೆನಾ? ಸ್ಟಾರ್ಟ್ ಮಾಡಿ ಶಾರಿಕ್ ಅವರೇ. ಸರ್ ಇದು ಮಕ್ಕಾಚಿನ ಗುಜರಿ ಬ್ರೀಡ್ ಅಲ್ಲಿ ಬರ್ತದೆ. ಗುಜರಿಯಲ್ಲಿ ಮಕ್ಕಾಚಿನ ಪ್ಯಾಟರ್ನ್ ಇದು. ಓಕೆ. ಸೊ ಇದು 110 kg ಇದೆ. ಇದು 110 kg. ಇದು ಬೀಟಲ್, ಪ್ಯೂರ್ ಅಮೃತ್ಸರಿ ಬೀಟಲ್. ಬೀಜದಲ್ಲಿ ಇದೆ. ಓಕೆ. ಊಂಚಾ ಮಾತಾ ಅಂತಾರೆ ಇದಕ್ಕೆ. ಏನಂತಾರೆ? ಊಂಚಾ ಮಾತಾ ಅಂದ್ರೆ ಪಾಕಿಸ್ತಾನಿ ಬ್ರೀಡ್ ಅಂತಾರೆ ಇದಕ್ಕೆ. ಓಕೆ ಓಕೆ. ಸೊ ಐ ಡೋಂಟ್ ನೋ, ಬಟ್ ನಾನ್ ತಗೊಂಡಿರೋದು ನಮ್ಮ ಇಂಡಿಯಾ ಅಲ್ಲೇ. ಸೊ ಇದು 110 kg ಇದೆ. ಓಕೆ. ಇದು ಗುಜರಿ ಮತ್ತು ಬೀಟಲ್ ಕ್ರಾಸ್ ಅಲ್ಲಿ ಇದೆ. ಗುಜರಿ ಮತ್ತು ಬೀಟಲ್ ಕ್ರಾಸ್ 100 kg ಅಲ್ಲಿ ಇದೆ. ಓಕೆ. ಇದು ಸೋಜತ್ 110 kg ಅಲ್ಲಿ ಇದೆ. 110 ವೇಟ್. 110 ವೇಟ್. ಇದು ಸೋಜತ್ ಆಲ್ಮೋಸ್ಟ್ 90 ಕ್ರಾಸ್ ಮಾಡಿದೆ. 90 ಕ್ರಾಸ್ ಇದೆ. ಓಕೆ. ಇದು ಕೋಟಾ ಇದು 90 ಕ್ರಾಸ್ ಇದೆ. 90 ಕ್ರಾಸ್ ಮಾಡಿದೆ. ಹೌದು. ಓಕೆ ಸರ್. ಇದು ಬೀಟಲ್ ಮರಿ. ಇದು ಬೀಟಲ್ ಬೀಜದಲ್ಲಿ ಇದೆ. 120 kg ಇದೆ. 120 kg. 120 kg. ಸರ್ ಇದು ಬೀಟಲ್ ಮತ್ತೆ ಸೋಜತ್ ಕ್ರಾಸ್ ಅಲ್ಲಿ ಬಂದಿದೆ. ಬೀಟಲ್ ಸೋಜತ್ ಕ್ರಾಸ್. ಹೌದು. ಇದು ಒಂದು 88 kg ಇದೆ. 88 kg ಸರ್. ಓಕೆ ಓಕೆ. ಸರ್ ಇದು ಹಂಸ. ಇದು ಹಂಸ JP ಹಂಸ ಅಂತಾರೆ. ಜಮುನಾಪರಿ ಹಂಸ ಅಂತಾರೆ. ಇದು ಪ್ರೆಸೆಂಟ್ ಇವಾಗ 70 ಪ್ಲಸ್ ಇದೆ. 70 kg. ಓಕೆ. ಸರ್ ಎಷ್ಟೆಲ್ಲ ಆಯ್ತದೆ ಸರ್? ಇವು ಇನ್ನ ಫ್ರೆಶ್ ಎರಡಲ್ಲ. ಫ್ರೆಶ್ ಎರಡೇನಾ? ಸರ್ ಇದು ಶೇರಾ ಅಂತಾರೆ. ಬೀಟಲ್ ಅಲ್ಲಿ ಶೇರಾ ಬ್ರೀಡ್. ಲಾಲ್ ಶೇರಾ ಅಂತ. ಕಲರ್ಗೋಸ್ಕರ ಇದ್ರ ಹೆಸರು ಶೇರಾ ಅಂತ ಆಗುತ್ತೆ. ಹೌದು ಸರ್. ಇದರಲ್ಲಿ ತುಂಬಾ ಕಲರ್ ಬರ್ತದೆ. ಒಂದು ಡಬ್ಬಾ ಕಲರ್ ಬರ್ತದೆ, ನಾಗರ ಬರ್ತದೆ. ಡಬ್ಬಾ ಕಲರ್ ಅಂದ್ರೆ ಅದು ಬ್ಲಾಕ್ ಅಂಡ್ ರೆಡ್ ಅಲ್ಲಿ ಮಿಕ್ಸ್ ಬರ್ತದೆ. ಓಕೆ ಓಕೆ ಓಕೆ. ಇದು ಈ ಪ್ಯಾಟರ್ನ್ ಅಲ್ಲಿ ಬರ್ತದಲ್ಲ. ಓಕೆ. ಇದಕ್ಕೆ ಶೇರಾ ಕಲರ್. ಇದೇ ಪ್ಯಾಟರ್ನ್ ಅಲ್ಲಿ ಇನ್ನೊಂದು ಬ್ರೀಡ್ ಬರ್ತದೆ. ಇದು ಬಂದು ಸಿರೋಹಿ ಅಜ್ಮೇರಾ ಅಂತಾರೆ. ಸಿರೋಹಿ ಅಜ್ಮೇರಾ. ಓಕೆ. ಈ ಬ್ರೀಡ್ ಅದೇ ಪ್ಯಾಟರ್ನ್ ಅಲ್ಲಿ ಬರ್ತದೆ, ಬಟ್ ಇದು ಸಿರೋಹಿ ಬ್ರೀಡ್. ದಿಸ್ ಇಸ್ ಟೋಟಲ್ ಡಿಫ್ರೆಂಟ್ ಸ್ಟ್ರಕ್ಚರ್ ಅಲ್ಲಿ ಬರ್ತದೆ. ಡಿಫ್ರೆಂಟ್ ಸ್ಟ್ರಕ್ಚರ್. ಹೌದು. ಓಕೆ. ಇದು ಸರ್ ಇದು ನಮ್ಮ ಹತ್ರ ಪಲೈಗೆ ಬಂದಿರೋದು. ಇದು ಪಲೈಗೆ ಬಂದಿರೋದು 38 kg ಇತ್ತು ಬಂದಾಗ 38 kg ಇತ್ತು. ಇವಾಗ 56 kg. 56 kg. ಸಾರಿ 52 ಸರ್. 57 kg. 2 months ಆಗಿರೋದು ಸರ್. ಬಂದು 20 kg ಜಾಸ್ತಿ. 2 months ಅಲ್ಲಿ ಪರವಾಗಿಲ್ಲ. ಸರ್ ಇದು ಕೋಟಾ ಮರಿ ಇನ್ನ ಅಲ್ಲಾಕಿಲ್ಲ. ಇದು ಈ ಮರಿಗಳ್ದು ಸೆಕ್ಷನ್. ಇದು ಹೈದರಾಬಾದಿ ಇದ್ರಲ್ಲಿದೆ, ಗುಲಾಬಿ ಹೈದರಾಬಾದಿ. ಓಕೆ. ಇದು ನಿಮ್ಮ ಮರಿನಾ ಇಲ್ಲ ಪಲೈಗೆ ಬಂದಿರೋದು? ಇದು ನಮ್ದೇ ಸರ್. ಜಾಸ್ತಿ ಪಲೈನ ಸ್ಟಾರ್ಟ್ ಮಾಡಿಲ್ಲ, ಹೊಸ ಫಾರ್ಮ್. ಸರ್ ಇದು ಮಾಲ್ವಾ ಬ್ಲಾಕ್ ಅಲ್ಲಿ ಮಾಲ್ವಾನಾ ಇದು? ಹೌದು ಸರ್. ಓಕೆ. ಮಾಲ್ವಾ ಬ್ರೀಡ್. ಅದು ಪ್ರೆಸೆಂಟ್ ವೇಟ್ ಇವಾಗ 80 ಇದೆ. ಪ್ರೆಸೆಂಟ್ ವೇಟ್ 80 ಇದೆಯಾ? ಸರ್ ಇದು ಓಕೆ. ಬೀಟಲ್ ಇದು 100 ಪ್ಲಸ್. ಹೌದು ಸರ್. ಓಕೆ. ಸರ್ ಇದು ಬ್ಲಾಕ್ ಬೀಟಲ್. 90 ಕಿಲೋ ಇದೆ. 90 ಕಿಲೋಸ್. ಹೌದು. ಓಕೆ. ಇದು ಗುಜರಿ ಎರಡಲ್ಲೂ 68 ಕಿಲೋ ಇದೆ. 68. ಓಕೆ. ಇದು ಸರ್ ಇದು ಬೀಟಲ್. ಇದೆಲ್ಲ ಬೀಟಲ್ಸ್. ಇದು ಸ್ವಲ್ಪ ಇನ್ನ ವೇಟ್ ಗೇನ್ ಆಗ್ತಾ ಇದೆ. ಇನ್ನ ವೇಟ್ ಗೇನ್ ಆಗ್ಬೇಕದು. ಹಬ್ಬವರೆಗೂ ಹೋಗುತ್ತೆ 85 ಕಿಲೋ ವರೆಗೂ. ಸರ್ ಇದು ವಿಲೈತಿ ಅಂತಾರೆ. ಇದು ಮಕಾಚಿನ. ಸರ್ ಇದು ಕೋಟಾ ಅಲ್ಲೇ ಕ್ರಾಸ್ ಬಂದಿರೋದು ಸರ್. ಇದು ಕೋಟಾ ಕ್ರಾಸ್ ಮರಿ. ಇದು ಮಕಾಚಿನ ಕ್ರಾಸ್ ಆಗಿದೆ. ಹೌದು. ಕೋಟಾ ಮತ್ತೆ ಆಲ್ಮೋಸ್ಟ್ ಬೀಟಲ್ ಕ್ರಾಸ್ ಇರ್ತದೆ ಸರ್. ಅದು ಒಳ್ಳೆ ಇದೆ ಮರಿ. ಚೆನ್ನಾಗಿದೆ ನೋಡು. 70 ಕಿಲೋ ಇದೆ ಇವಾಗ. 70 ಕಿಲೋಸ್ ಇದೆ ಸರ್. ಇದು ಬಂದು ನಿಮ್ಗೆ ವಿಲೈತಿ. ಜಂಪುಡಿ ಅಲ್ವಾ? ಇಲ್ಲ ಸರ್. ಇದು ವಿಲೈತಿ. 100 ಪ್ಲಸ್ ಇದೆ. 100 ಪ್ಲಸ್ ಐತೆ. 100 ಎಕ್ಸಾಕ್ಟ್ ವೇಟ್ ಮಾಡಬೇಕು. ಓಕೆ. ಲಾಸ್ಟ್ ಮಂತ್ 105 ಪ್ಲಸ್. ಇದು 100 ಕಿಲೋ ಅಲ್ಲಿ. ಇದು ವಿಲೈತಿ 100 ಪ್ಲಸ್ ಐತೆ. ಎಲ್ಲಿಂದ ತರಿಸಿದ್ರಿ ಇವೆಲ್ಲ ಸರ್? ಇದು ಪಠಾನ್ಕೋಟ್ ಇಂದ ತರಿಸಿ. ಪಠಾನ್ಕೋಟ್ ಇಂದ. ಪ್ಯೂರ್ ಬ್ರೀಡ್. ಸ್ವಲ್ಪ ಮುಖ ಈ ಕಡೆ ತಿರ್ಗಿಸಿದ.
ಓ ಏನ್ರಿ ಹುಲಿ ಅಲ್ರಿ ಇದು ಹಾ ಅದು ಸ್ಟ್ರಕ್ಚರ್ ಒಂಥರ ಹುಲಿ ತರ ಅದೇ ನೋಡಿ ಪರವಾಗಿಲ್ಲ ಇದು ಅದೇ ಸೇಮ್ ಇದು ಅದೇ ಸರ್ ಸೇಮ್ ಬೀಡು ಇದು 100 ರೀಚ್ ಆಗ್ತಾ ಇದೆ ಇವಾಗ 100 ರೀಚ್ ಆಗ್ತಾ ಇದೆ ಇನ್ನ 4 ಮರಿ ಅದು ಒಂದರಿಂದ ಒಂದು ಟಾಪ್ ಬ್ರೀಡ್ ಇಟ್ಟಿದ್ದೀರಾ ಶಾರಿಕೋರ ಥ್ಯಾಂಕ್ ಯು ಸರ್ ಇದು ಒಂದು ಬೀಟಲ್ಲೇ ಇದು ಲಾಸ್ಟ್ ಇಯರ್ ಇತ್ತಲ್ಲ ಬ್ಲಾಕಿ ಇದು ಬೀಟಲ್ಲೇ ಪಲೈಗೆ ಬಂದಿರೋದು ಲೈಕ್ ಬಂದಿರೋದು ಲಾಸ್ಟ್ ಇಯರ್ ಇತ್ತಲ್ಲ ಒಂದು ನಿಮ್ಮ ಹತ್ರ ಅದು ಸೇಲ್ ಆಗೈತೆ ಸರ್ ನೀವು ವಿಡಿಯೋ ಮಾಡಿದ ತಕ್ಷಣ ಅದೆಲ್ಲ ಸೇಲ್ ಆಗ್ಬಿಡ್ತದೆ ಸರ್ ಓಕೆ ಸರ್ ಇಲ್ಲೊಂದಿದೆ ಇಲ್ಲೊಂದು ವಿಲೈತಿ ಸರ್ ಇದು ಶಾರ್ಟ್ ಹೈಟ್ ಅಲ್ಲಿ ವಿಲೈತಿ ಅಂತಾರೆ ನಮ್ ಕಡೆ ಬನ್ನೂರ್ ಬರ್ತದಲ್ಲ ಆ ತರದ್ರಲ್ಲಿ ವಿಲೈತಿ ಬರ್ತದೆ ತುಂಬಾ ಅಗ್ರೆಸಿವ್ ಸರ್ ಇವನು ಅದಕ್ಕೆ ಇದು ಅವನಿಗೆ ಲಾಸ್ಟ್ ಅಲ್ಲಿ ಇಕ್ಕಿದೀನಿ ಸರ್ ಇವನು 100 ಹತ್ರ ಇದ್ದಾನೆ ಸರ್ ಹೌದು ಸರ್ ಇದೇ ಅಲ್ಲ ಎಲ್ಲ ಹಾಕಿದ್ರು ಅದೇ ಕತೆ ಇವನು ಓಕೆ ಸೊ ಸೈಲೆಂಟ್ ಕೂತದ ನೋಡಿ ಇದು ಸರ್ ಒಂದು ಬರ್ಬರ ಇದೆ ಅದು ಚಿಕ್ಕದಾಗಿದೆಯಲ್ಲ ಅದು ಈ ಕಡೆ ಆ ಕಡೆ ಎಲ್ಲಾ ಕಡೆ ತೂರ್ತಾ ಇರ್ತದ ಇದು ಇಲ್ಲ ಸರ್ ಅದು ದೊಡ್ಡದೆ ಎಷ್ಟು ಸರ್ ಇದು ಅಲ್ಲ ಆಲ್ಮೋಸ್ಟ್ 6 ಅಲ್ಸ್ ಇದೆ 6 ಅಲ್ಲು ನಿಮ್ದೆ 55 ಕಿಲೋ ಇದೆ ನಿಮ್ದೆ ಫಾರ್ಮ್ ಇದೆ ಫಾರ್ಮ್ ಆಕ್ಚುಲಿ ಅದು ನನ್ನ ಮಗಂದು ಯಾರಿಗೂ ಸೇಲ್ ಮಾಡಕ್ಕೂ ಕೊಡ್ತಾ ಇಲ್ಲ ಅವನು ಓಕೆ ಸರ್ ಇದೆಲ್ಲ ಬೀಟಲ್ಸ್ ಸರ್ ಈ ಕೇಜ್ ಇದೆಯಲ್ಲ ಇದರಲ್ಲಿ ನಾವು ಯಾವ್ದು ತಿನ್ನಲ್ಲ ಯಾವ್ದು ತಗೊಳ್ಳಲ್ಲ ಅಬ್ಸರ್ವೇಷನ್ ಅಲ್ಲಿ ಇಕ್ಕಕ್ಕೆ ಈ ಸಿಸ್ಟಮ್ ಅಲ್ಲಿ ಈ ಕೇಜಸ್ ಅಲ್ಲಿ ಅಬ್ಸರ್ವೇಷನ್ ಈ ಕೇಜಸ್ ಅಲ್ಲಿ ಅಬ್ಸರ್ವೇಷನ್ ಓಕೆ ಇದು ಕಸಿ ಮರಿ ಮಾತ್ರ ಈ ಕೇಜ್ ಅಲ್ಲಿ ಇಕ್ಕೋದು ಅಬ್ಸರ್ವೇಷನ್ ಅಲ್ಲಿ ಓಕೆ ಬೀಜದ ಮರಿಗೆಲ್ಲ ಕೇಜ್ ಇರ್ತದೆ ಓಕೆ ಹೌದು ಸಾರಿಕೋರ ಎಷ್ಟು ವರ್ಷದಿಂದ ಈ ಶೌಕಿ ನಾನ್ ನೋಡ್ತಾ ಇರೋದ್ರಿಂದ 3 ವರ್ಷದಿಂದ ಈ ಶೌಕಿ ಮಾಡ್ತಾ ಸರ್ ನಾನು ಚಿಕ್ಕ ವಯಸ್ಸಿಂದಾನು ಶೌಕಿ ಮಾಡ್ತಾ ಇದ್ದೆ ಸಾಕ್ಬಿಟ್ಟು ಮನೇಲಿ ಕುರ್ಬಾನಿ ಮಾಡ್ತಾ ಇದ್ದೆ ಓಕೆ ಓಕೆ ಅದು ಬರ್ತಾ ಬರ್ತಾ ಪ್ರೊಫೆಷನಲ್ ಬಂದ್ಬಿಟ್ಟು ಹೌದು ಸರ್ ಓಕೆ ನೋಡಿ ಇದು ಕಂಪ್ಲೀಟ್ ಶಾರಿಕೋರ್ ಕೇಜ್ ಸೆಟಪ್ ಸೊ ಈ ಶೆಡ್ ಏನ್ ಸೈಜ್ ಐತೆ ಶಾರಿಕೋರ್ ಶೆಡ್ ಇದು ಸರ್ ಇದು ಶೆಡ್ 60/80 ಇದೆ 60/80 ಶೆಡ್ ಬರೀ ಕುರಿಗೋಸ್ಕರ ಓಕೆ ಅಲ್ಲಿ 20 ಫೀಟ್ ಒಂದು ಲೇಬರ್ಸ್ ರೂಮ್ ಅದೆಲ್ಲ ಮಾಡಿದೀನಿ ಫೀಡ್ ರೂಮ್ ಎಲ್ಲ ಓಕೆ ಓಕೆ ಸೊ ಈ ಸೆಟಪ್ ನೋಡಿ ಒಳ್ಳೆ ಸೆಟಪ್ ಮಾಡೋರು ಇವರು ಸೊ ಯಾರಾದ್ರೂ ಟ್ರೈನಿಂಗ್ ಮಾಡಬೇಕು ಇಲ್ಲ ಪರ್ಚೇಸ್ ಮಾಡಬೇಕು ಮರಿಗಳನ್ನ ಬುಕಿಂಗ್ ಮಾಡಿ ಬಕ್ರೀದ್ಗೋಸ್ಕರ ಇಟ್ಕೋಬೇಕು ಅಂತ ಹೇಳಿ ಯಾರಾದ್ರೂ ಸರ್ ಒಂದೇ ಒಂದು ಬನ್ನೂರ್ ಸಾಕಿದೀನಿ ಆಸೆ ಮಾಡ್ತಾ ಇದ್ರೆ ಸೊ ಇವ್ರ ಹತ್ರ ಶಾರಿಕೋರ್ ಹತ್ರ ಬಂದು ಬುಕಿಂಗ್ ಮಾಡ್ಕೋಬಹುದು ಇಲ್ಲ ಪರ್ಚೇಸ್ ಮಾಡ್ಬೋದು ಇಲ್ಲ ಟ್ರೈನಿಂಗು ಸಹ ತಗೋಬಹುದು ಶಾರಿಕೋರ್ ಹತ್ರ ಒಂದೇ ಒಂದು ಬನ್ನೂರ್ ಐತೆ ಇದು ಏನ್ ಸೇಲ್ಗೆ ಇಟ್ಟಿದ್ದೀರಾ ಸರ್ ಇಲ್ಲ ಸೇಲ್ಗಿಲ್ಲ ಇದು ಫಾರ್ಮ್ಗೆ ಚಿಕ್ಕ ಮರಿಯಿಂದ ಸಾಕ್ಕೊಂಡು ಬರ್ತಾ ಇದೀವಿ ಓಕೆ ಓಕೆ ಒಂಥರ ಇದು ಮನೆ ಮೆಂಬರ್ ಕನೆಕ್ಷನ್ ಮೆಂಬರ್ಸ್ ಇದ್ದಂಗೆ ಒಳ್ಳೇದು ಶಾರಿಕೋರೆ ತುಂಬಾ ಧನ್ಯವಾದಗಳು ಫಾರ್ಮ್ ತೋರಿಸ್ಕೊಡೋದಕ್ಕೆ ಥ್ಯಾಂಕ್ ಯು ಸರ್ ಸೊ ಒಳ್ಳೆ ಕ್ವಾಲಿಟಿ ಮರಿಗಳನ್ನ ಇಟ್ಟಿದ್ದೀರಾ ಇನ್ನೊಂದು ಏನ್ ಹೇಳ್ಬೇಕಂತ ಇದೀನಿ ಅಂದ್ರೆ ನಿಮ್ ವ್ಯೂವರ್ಸ್ಗೆ ಇಲ್ಲಿ ಬಂದು ಮರಿ ನೋಡಿದ್ರೆ ಆ ಮರಿ ಸೈಜು ಹೈಟು ಲೆಂತ್ ಅದು ಅರ್ಥ ಆಗುತ್ತೆ ಐ ಥಿಂಕ್ ವಿಡಿಯೋ ಅಲ್ಲಿ ಜಸ್ಟಿಫೈ ಮಾಡಕ್ ಆಗಲ್ಲ ಸೊ ಲೈವ್ ಆಗಿ ಬಂದು ನೋಡಿದ್ರು ಅವ್ರು ಹೇಳ್ದಂಗೆ ತಕ್ಕಂಗೆ ಮರಿ ಇದೆ ಅಂತ ಹೇಳ್ತಾರೆ ಕರೆಕ್ಟ್ ಓಕೆ ಶಾರಿಕೋರೆ ಥ್ಯಾಂಕ್ ಯು ಸರ್ ಥ್ಯಾಂಕ್ ಯು ಸೋ ಮಚ್